ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳು. ವಿಶ್ವಸಂಸ್ಥೆಯು 6 ಪ್ರಧಾನ ಅಂಗಸಂಸ್ಥೆಗಳನ್ನು ಹೊಂದಿದೆ. ಮೊದಲನೇದು ಸಾಮಾನ್ಯ ಸಭೆ, ಎರಡನೇದು ಭದ್ರತಾ ಸಮಿತಿ ಅಥವಾ ಭದ್ರತಾ ಮಂಡಳಿ ಅಂತಲೂ ಕೂಡ ಕರಿತೀವಿ, ಮೂರನೇದು ಆರ್ಥಿಕ ಹಾಗೂ ಸಾಮಾಜಿಕ ಸಮಿತಿ, ನಾಲ್ಕನೇದು ದತ್ತಿ ಸಮಿತಿ, ಐದನೇದು ಅಂತಾರಾಷ್ಟ್ರೀಯ ನ್ಯಾಯಾಲಯ, ಆರನೇದು ಸಚಿವಾಲಯ. ಈ 6 ಪ್ರಧಾನ ಅಂಗಸಂಸ್ಥೆಗಳನ್ನು ವಿಶ್ವಸಂಸ್ಥೆ ಒಳಗೊಂಡಿದೆ. ಸಾಮಾನ್ಯ ಸಭೆಯ ಬಗ್ಗೆ ತಿಳ್ಕೊಳ್ಳೋಣ. ವಿಶ್ವಸಂಸ್ಥೆಯ ಎಲ್ಲ ಸದಸ್ಯ ರಾಷ್ಟ್ರಗಳ ಪ್ರತಿನಿಧಿಗಳನ್ನು ಸಾಮಾನ್ಯ ಸಭೆ ಒಳಗೊಂಡಿದೆ. ವಿಶ್ವಸಂಸ್ಥೆಯಲ್ಲಿ ಸದಸ್ಯ ರಾಷ್ಟ್ರಗಳಿವೆಯಲ್ಲ, ಆ ಎಲ್ಲ ಸದಸ್ಯ ರಾಷ್ಟ್ರಗಳ ಪ್ರತಿನಿಧಿಗಳನ್ನು ಸಾಮಾನ್ಯ ಸಭೆ ಒಳಗೊಂಡಿದೆ. ಪ್ರತಿಯೊಂದು ಸದಸ್ಯ ರಾಷ್ಟ್ರಗಳಿಂದ 5 ಸದಸ್ಯರನ್ನು ಸಾಮಾನ್ಯ ಸಭೆಗೆ ಕಳುಹಿಸಿಕೊಟ್ಟಿರ್ತಾರೆ. ವಿಶ್ವಸಂಸ್ಥೆಯ ಪ್ರತಿ ಸದಸ್ಯ ರಾಷ್ಟ್ರಗಳಿಗೆ 1 ಮತದ ಹಕ್ಕು ಮಾತ್ರ ಇರುತ್ತದೆ. ಪ್ರತಿ ಸದಸ್ಯ ರಾಷ್ಟ್ರಗಳಿಂದ 5 ಸದಸ್ಯರನ್ನು ಕಳುಹಿಸಿಕೊಟ್ಟಿದ್ರೂ ಸಹಿತ ಅವರಿಗೆ 5 ಮತದ ಹಕ್ಕಿರೋದಿಲ್ಲ. ಪ್ರತಿ ಸದಸ್ಯ ರಾಷ್ಟ್ರಗಳಿಗೆ, ಒಂದು ರಾಷ್ಟ್ರಕ್ಕೆ 1 ಮತದ ಹಕ್ಕು ಮಾತ್ರನೇ ಇರುತ್ತದೆ. ಸಾಮಾನ್ಯ ಸಭೆ ತನ್ನ ಪ್ರಥಮ ಅಧಿವೇಶನದಲ್ಲಿ 1 ವರ್ಷದ ಅವಧಿಗೆ ಒಬ್ಬ ಅಧ್ಯಕ್ಷನನ್ನು ಮತ್ತು 17 ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಲಾಗ್ತದೆ. 1 ವರ್ಷಕ್ಕೆ ಮಾತ್ರ ಅಧ್ಯಕ್ಷರು ಮತ್ತು 17 ಉಪಾಧ್ಯಕ್ಷರನ್ನು ಇದು ಆಯ್ಕೆ ಮಾಡಲಾಗ್ತದೆ ಸಾಮಾನ್ಯ ಸಭೆಗೆ. ಈ ಸಾಮಾನ್ಯ ಸಭೆಯ ಅಧಿವೇಶನ ಸೆಪ್ಟೆಂಬರ್ ತಿಂಗಳಲ್ಲಿ ಆರಂಭಗೊಂಡು ಡಿಸೆಂಬರ್ ಮಧ್ಯಭಾಗದವರೆಗೂ ಜರುಗುತ್ತದೆ. ಇದರ ಕಾರ್ಯಗಳೆಂದರೆ, ಈ ಸಾಮಾನ್ಯ ಸಭೆಯ ಕಾರ್ಯಗಳು ಏನೇನು ಅನ್ನೋದನ್ನು ನೋಡೋದಾದರೆ, ಎಲ್ಲ ಹೆಚ್ಚಿನ ಪ್ರಮುಖ ನಿರ್ಧಾರಗಳಿಗೆ ಈ ಸಾಮಾನ್ಯ ಸಭೆ ಏನೇ ನಿರ್ಧಾರ ತೆಗೆದುಕೊಳ್ಬೇಕು ಅಂತಂದ್ರೂ 3/2 ಹಾಜರಾದ ಸದಸ್ಯರ ಅನುಮೋದನೆ ಅವಶ್ಯಕವಾಗಿರ್ತದೆ. ಎರಡನೇದು ಕಾರ್ಯ, ವಾರ್ಷಿಕ ಆಯವ್ಯಯ ಪಟ್ಟಿಗೆ ಈ ಸಾಮಾನ್ಯ ಸಭೆಯ ಒಪ್ಪಿಗೆ ಇರಲೇಬೇಕು. ವಾರ್ಷಿಕ ಆಯವ್ಯಯ ಪಟ್ಟಿಯನ್ನು ಮಂಡಿಸಲಿಕ್ಕೆ ಈ ಸಾಮಾನ್ಯ ಸಭೆಯ ಒಪ್ಪಿಗೆ ಇರಬೇಕು. ಯಾವುದಾದರೂ ತುರ್ತು ವಿಷಯಗಳ ಚರ್ಚೆ ನಡೆಯಬೇಕಿದ್ದರೆ ವಿಶೇಷ ಅಧಿವೇಶನ ಕರೆಯಬಹುದಾಗಿದೆ. ವಿಶ್ವದ ಎಲ್ಲ ಪ್ರಮುಖ ವಿದ್ಯಮಾನಗಳ ಚರ್ಚೆಯಲ್ಲಿ ಈ ಸಾಮಾನ್ಯ ಸಭೆಯು ಪ್ರಧಾನ ಪಾತ್ರವನ್ನು ನಿರ್ವಹಿಸುತ್ತದೆ. ಈ ಎಲ್ಲ ಕಾರ್ಯಗಳನ್ನು ಸಾಮಾನ್ಯ ಸಭೆ ನಿರ್ವಹಿಸುತ್ತದೆ. ಭದ್ರತಾ ಮಂಡಳಿಯ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.